9ನೇ ತರಗತಿ ಕನ್ನಡ ಕಲಿಕಾ ಫಲ 4 ಸಂಧಿಗಳು, ಸಮಾಸಗಳು, ವಿಭಕ್ತಿ ಪ್ರತ್ಯಯದಂತ ವ್ಯಾಕರಣದ ರಚನೆಗಳು ಮತ್ತು ತತ್ವಗಳನ್ನು ಅರ್ಥೈಸಿಕೊಳ್ಳುವರು. ಚಟುವಟಿಕೆ 1 ಸಂಧಿ ಪದಗಳನ್ನು ಗುರುತಿಸೋಣ. ಪಠ್ಯ 1 ಪಠ್ಯ 2 ಪಠ್ಯಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು. ಪಠ್ಯ 1 ಮತ್ತು ಪಠ್ಯ 2 ಓದಿ ಪದರಚನೆಯನ್ನು ಗಮನಿಸಿ ವ್ಯತ್ಯಾಸಗಳನ್ನು ಪಟ್ಟಿ ಮಾಡಿರಿ. ಇಲ್ಲಿನ ಪಠ್ಯ 1 ಮತ್ತು ಪಠ್ಯ 2ರಲ್ಲಿ ಇರುವ ವ್ಯತ್ಯಾಸವೇನೆಂದರೆ ಪಠ್ಯ 1ರಲ್ಲಿ ನಮ್ಮ ದಿನನಿತ್ಯದ ಭಾಷೆಯನ್ನು ಬಳಸಿ ತೋರಿಸಲಾಗಿದೆ. ಪಠ್ಯ 2ರಲ್ಲಿ ವಿಭಕ್ತಿ ಪ್ರತ್ಯಯಗಳನ್ನು ದಿನನಿತ್ಯದ ಭಾಷೆಗೆ ಬಳಸಿದರೆ ಆಗುವ ಬದಲಾವಣೆಯನ್ನು ತೋರಿಸಲಾಗಿದೆ. ಪ್ರಶ್ನೆ 2 ಎರಡು ಪಠ್ಯಗಳು ಒಂದೇ ಆದರೂ ಯಾವ ಪಠ್ಯ ಓದಲು ಅರ್ಥ ಮಾಡಿಕೊಳ್ಳಲು ಸುಲಭವಾಗಿದೆ ಏಕೆ ಚರ್ಚಿಸಿ. ಪಠ್ಯ 2 ಓದಲು ಅರ್ಥ ಮಾಡಿಕೊಳ್ಳಲು ಸುಲಭವಾಗಿದೆ ಏಕೆಂದರೆ ಪದಗಳಿಗೆ ವಿಭಕ್ತಿ ಪ್ರತ್ಯಯಗಳನ್ನು ಸೇರಿಸಿರುವುದರಿಂದ ನಾವು ಸುಲಭವಾಗಿ ಓದಬಹುದು, ಅರ್ಥ ಮಾಡಿಕೊಳ್ಳಬಹುದು. ಚಟುವಟಿಕೆ 2 ಪದಗಳನ್ನು ಬಿಡಿಸಿ ಬರೆಯೋಣ. ದಪ್ಪ ಅಕ್ಷರದಲ್ಲಿರುವ ಪದಗಳನ್ನು ಪಟ್ಟಿ ಮಾಡಿ ಅರ್ಥ ಕೆಡದಂತೆ ಬಿಡಿಸಿ ಬರೆಯೋಣ. ಚಟುವಟಿಕೆ 2 ಪದಗಳನ್ನು ಬಿಡಿಸಿ ಬರೆಯೋಣ. ದಪ್ಪ ಅಕ್ಷರದಲ್ಲಿರುವ ಪದಗಳನ್ನು ಪಟ್ಟಿ ಮಾಡಿ ಅರ್ಥ ಕೆಡದಂತೆ ಬಿಡಿಸಿ ಬರೆಯೋಣ. ತಂದೆ ತಾಯಿ ಮಕ್ಕಳೆಲ್ಲರೂ. ತಂದೆ ಪ್ಲಸ್ ತಾಯಿ ಪ್ಲಸ್ ಮಕ್ಕಳು ಪ್ಲಸ್ ಎಲ್ಲರೂ. ಹಳ್ಳಿಯಲ್ಲಿ. ಹಳ್ಳಿ ಪ್ಲಸ್ ಅಲ್ಲಿ. ನೀರಿನಲ್ಲಿ. ನೀರು ಪ್ಲಸ್ ಅಲ್ಲಿ. ನದಿಯಲ್ಲಿ. ನದಿ ಪ್ಲಸ್ ಅಲ್ಲಿ. ಇಮ್ಮಡಿಯಲ್ಲಿ. ಇಮ್ಮಡಿ ಪ್ಲಸ್ ಅಲ್ಲಿ. ಅಲೆಯಲ್ಲಿ. ಅಲೆ ಪ್ಲಸ್ ಅಲ್ಲಿ. ತಂಗಾಳಿ. ತಂಪಾದ ಪ್ಲಸ್ ಗಾಳಿ. ಮೈಯೊಡ್ಡಿ. ಮೈ ಪ್ಲಸ್ ಒಡ್ಡಿ. ದಾರಿಯಲ್ಲಿ. ದಾರಿ ಪ್ಲಸ್ ಅಲ್ಲಿ. ಗುಡಿಯಲ್ಲಿ. ಗುಡಿ ಪ್ಲಸ್ ಅಲ್ಲಿ. ಪ್ರಸಾದವನ್ನುಂಡು. ಪ್ರಸಾದವನ್ನು ಪ್ಲಸ್ ಉಂಡು. ಪದಗಳಲ್ಲಿ ಸಂಧಿ ಪ್ರಕ್ರಿಯೆಯನ್ನು ಗುರುತಿಸಿ ಬರೆಯೋಣ. ಬಿಡಿಸಿ ಬರೆದ ಪದಗಳು ಸಂಧಿ ಕಾರ್ಯ ನಡೆದ ಪದ. ಈ ಪ್ರಕ್ರಿಯೆಯಿಂದ ಆದ ವ್ಯತ್ಯಾಸ. ಮಾತು ಪ್ಲಸ್ ಇಲ್ಲ ಮಾತಿಲ್ಲ ಲೋಪಸಂಧಿ. ಆಡು ಪ್ಲಸ್ ಇಸು ಆಡಿಸು ಲೋಪಸಂಧಿ. ನಿನಗೆ ಪ್ಲಸ್ ಅಲ್ಲದೆ ನಿನಗಲ್ಲದೆ ಲೋಪಸಂಧಿ. ಜಗದ ಪ್ಲಸ್ ಅಗಲ ಜಗದಗಲ ಲೋಪಸಂಧಿ. ಅಳ ಪ್ಲಸ್ ಕನ್ನಡ ಅಳಗನ್ನಡ ಆದೇಶ ಸಂಧಿ. ಮಳೆ ಪ್ಲಸ್ ಕಾಲ ಮಳೆಗಾಲ ಆದೇಶ ಸಂಧಿ. ಬೆಟ್ಟ ಪ್ಲಸ್ ತಾವರೆ ಬೆಟ್ಟದಾವರೆ ಆದೇಶ ಸಂಧಿ. ಕಣ್ ಪ್ಲಸ್ ಪನಿ ಕಂಬನಿ ಆದೇಶ ಸಂಧಿ. ಬೆಂ ಪ್ಲಸ್ ಬತ್ತು ಬೆಂಬತ್ತು ಆದೇಶ ಸಂಧಿ. ಮರ ಪ್ಲಸ್ ಅನ್ನು ಮರವನ್ನು ವಕಾರವು ಹೊಸದಾಗಿ ಸೇರಿದೆ. ತಲೆ ಪ್ಲಸ್ ಅಲ್ಲಿ ತಲೆಯಲ್ಲಿ ಯಕಾರವು ಹೊಸದಾಗಿ ಸೇರಿದೆ. ಮೇ ಪ್ಲಸ್ ಅಲ್ಲು ಮೇಯಲು ಯಕಾರವು ಹೊಸದಾಗಿ ಸೇರಿದೆ. ಮಗು ಪ್ಲಸ್ ಗೆ ಮಗುವಿಗೆ ವಕಾರವು ಹೊಸದಾಗಿ ಸೇರಿದೆ. 3.2 ಉದಾಹರಣೆಗಳಲ್ಲಿನ ಸಾಮಾನ್ಯ ಅಂಶಗಳನ್ನು ಗಮನಿಸಿ ನಿಯಮಗಳನ್ನು ರಚಿಸಿ ಸಂಧಿಯನ್ನು ಹೆಸರಿಸಿ. ಸಂಧಿ ಪದಗಳು. ನಿಯಮದ ರಚನೆ ಸಂಧಿಯ ಹೆಸರನ್ನು ಸೂಚಿಸುವುದು. ಮಾತು ಪ್ಲಸ್ ಇಲ್ಲ ಮಾತಿಲ್ಲ. ಪೂರ್ವ ಪದದಲ್ಲಿರುವ ಕೊನೆಯ ಅಕ್ಷರ ಉ ಇದ್ದು ಸಂಧಿ ಕಾರ್ಯ ನಡೆದಾಗ ಮಾತಿಲ್ಲ ಎಂದಾಗಿದ್ದು ಉ ಅಕ್ಷರ ಬಿಟ್ಟು ಹೋಗಿದೆ. ಬಿಟ್ಟು ಹೋಗುವುದು ಎಂಬುದಕ್ಕೆ ಲೋಪವಾಗಿದೆ ಎಂಬ ಅರ್ಥ ಇದೆ. ಆ ಕಾರಣಕ್ಕಾಗಿ ಇದನ್ನು ಲೋಪಸಂಧಿ ಎಂದು ಕರೆಯಬಹುದು. ಅಳಗನ್ನಡ. ಪೂರ್ವ ಪದದಲ್ಲಿರುವ ಕೊನೆಯ ಅಕ್ಷರ ಕ ಇದ್ದು ಸಂಧಿ ಕಾರ್ಯ ನಡೆದಾಗ ಹಳೆಗನ್ನಡ ಎಂದಾಗಿದ್ದು ಕ ಅಕ್ಷರ ಬಿಟ್ಟು ಹೋಗಿದೆ. ಗ ಅಕ್ಷರ ಬಂದಿದೆ. ಕ ಎಂಬ ಅಕ್ಷರದ ಬದಲಿಗೆ ಗ ಅಕ್ಷರ ಆದೇಶವಾಗಿ ಬಂದಿರುವುದನ್ನು ಆದೇಶ ಸಂಧಿ ಎಂದು ಕರೆಯಬಹುದು. ಮರವನ್ನು. ಪೂರ್ವ ಪದದಲ್ಲಿರುವ ಕೊನೆಯ ಅಕ್ಷರ ಆ ಇದ್ದು ಸಂಧಿ ಕಾರ್ಯ ನಡೆದಾಗ ಮರವನ್ನು ಎಂದಾಗಿದ್ದು ಆ ಅಕ್ಷರ ಬಿಟ್ಟು ಹೋಗಿದೆ. ಬಿಟ್ಟು ಹೋಗುವುದು ಎಂಬುದಕ್ಕೆ ಲೋಪವಾಗಿದೆ ಎಂಬ ಅರ್ಥ ಇದೆ. ಆ ಕಾರಣಕ್ಕೆ ಇದನ್ನು ಲೋಪಸಂಧಿ ಎನ್ನುವರು. ತಲೆಯಲ್ಲಿ. ಪೂರ್ವ ಪದದಲ್ಲಿರುವ ಕೊನೆಯ ಅಕ್ಷರ ಆ ಇದ್ದು ಸಂಧಿ ಕಾರ್ಯ ನಡೆದಾಗ ತಲೆಯಲ್ಲಿ ಎಂದಾಗಿದ್ದು ಆ ಅಕ್ಷರ ಬಿಟ್ಟು ಹೋಗಿದೆ. ಬಿಟ್ಟು ಹೋಗುವುದು ಎಂಬುದಕ್ಕೆ ಲೋಪವಾಗಿದೆ ಎಂಬ ಅರ್ಥ ಇದೆ. ಆ ಕಾರಣಕ್ಕೆ ಇದನ್ನು ಲೋಪಸಂಧಿ ಎನ್ನುವರು. ಆಡಿಸು. ಪೂರ್ವ ಪದದಲ್ಲಿರುವ ಕೊನೆಯ ಅಕ್ಷರ ಇ ಇದ್ದು ಸಂಧಿ ಕಾರ್ಯ ನಡೆದಾಗ ಆಡಿಸು ಎಂದಾಗಿದ್ದು ಈ ಅಕ್ಷರ ಬಿಟ್ಟು ಹೋಗಿದೆ. ಬಿಟ್ಟು ಹೋಗುವುದು ಎಂಬುದಕ್ಕೆ ಲೋಪವಾಗಿದೆ ಎಂಬ ಅರ್ಥ ಇದೆ. ಆ ಕಾರಣಕ್ಕೆ ಇದನ್ನು ಲೋಪಸಂಧಿ ಎನ್ನುವರು. ಬೆಟ್ಟದಾವರೆ. ಪೂರ್ವ ಪದದಲ್ಲಿರುವ ಕೊನೆಯ ಅಕ್ಷರ ತ ಇದ್ದು ಸಂಧಿ ಕಾರ್ಯ ನಡೆದಾಗ ತ ಅಕ್ಷರ ಹೋಗಿ ದ ಅಕ್ಷರ ಬಂದಿದೆ. ಇಲ್ಲಿ ತ ಎಂಬ ಅಕ್ಷರದ ಬದಲಿಗೆ ದ ಅಕ್ಷರ ಆದೇಶವಾಗಿ ಬಂದಿರುವುದನ್ನು
ಆದೇಶ ಸಂಧಿ ಎಂದು ಕರೆಯಬಹುದು. ಕಂಪನಿ ಪೂರ್ವ ಪದದಲ್ಲಿರುವ ಕೊನೆಯ ಅಕ್ಷರ ಪ ಇದ್ದು ಸಂಧಿ ಕಾರ್ಯ ನಡೆದಾಗ ಪ ಅಕ್ಷರ ಹೋಗಿ ಬಾ ಅಕ್ಷರ ಬಂದಿದೆ. ಇಲ್ಲಿ ಪ ಎಂಬ ಅಕ್ಷರದ ಬದಲಿಗೆ ಬಾ ಅಕ್ಷರ ಆದೇಶವಾಗಿ ಬಂದಿರುವುದನ್ನು ಆದೇಶ ಸಂಧಿ ಎಂದು ಕರೆಯಬಹುದು. ಚಟುವಟಿಕೆ 4 ಸಮಾಸವನ್ನು ಅರಿಯೋಣ. ಚಿತ್ರಕ್ಕೆ ಹೊಂದುವ ಸೂಕ್ತ ಪದಗಳನ್ನು ಬರೆದು ಅರ್ಥ ಕೆಡದಂತೆ ಪದಗಳನ್ನು ಬಿಡಿಸಿ ಬರೆಯೋಣ. ಚಿತ್ರಕ್ಕೆ ಸೂಕ್ತವಾದ ಪದಗಳು: ವಿಗ್ರಹ ವಾಕ್ಯ, ತಲೆನೋವು, ತಲೆಯಲ್ಲಿ ಪ್ಲಸ್ ನೋವು, ಅರಮನೆ, ಅರಸನ ಪ್ಲಸ್ ಮನೆ, ಹಿಮಾಲಯ, ಹಿಮ ಪ್ಲಸ್ ಆಲಯ, ಪಂಚೇಂದ್ರಿಯ, ಪಂಚ ಪ್ಲಸ್ ಇಂದ್ರಿಯ, ಅಂಗೈ, ಕೈಯ ಪ್ಲಸ್ ಅಡಿ, ಒಂಟೆ, ಕುದುರೆ, ಆನೆಯು, ಒಂಟೆಯು ಪ್ಲಸ್ ಕುದುರೆಯು ಪ್ಲಸ್ ಆನೆಯು, ಕೈದೊಳೆ, ಕೈಯನ್ನು ಪ್ಲಸ್ ತೊಳೆ. ಚಟುವಟಿಕೆ 5 ಸಮಾಸ ಪದಗಳನ್ನು ಗುರುತಿಸೋಣ. ಪಠ್ಯವನ್ನು ಓದಿ ದಪ್ಪಕ್ಷರಗಳಲ್ಲಿ ಬರೆದ ಸಮಾಸ ಪದಗಳನ್ನು ವಿಗ್ರಹ ವಾಕ್ಯ ಮಾಡಿ ಯಾವ ಅಂಶಗಳು ಕಂಡು ಬರುತ್ತವೆ ಎಂಬುದನ್ನು ಪಟ್ಟಿ ಮಾಡೋಣ. ಸಮಾಸ ಕಾರ್ಯ ನಡೆದ ಪದ, ವಿಗ್ರಹ ವಾಕ್ಯ ಮಾಡಿ ಬರೆದ ಪದಗಳು. ಈ ಪ್ರಕ್ರಿಯೆಯಿಂದ ಕಂಡುಬರುವ ಅಂಶ: ಕಾಲು ನೋವು, ಕಾಲಿನಲ್ಲಿ ಪ್ಲಸ್ ನೋವು. 2 ಪದಗಳು ನಾಮಪದವಾಗಿದ್ದು ಉತ್ತರ ಪದದ ಅರ್ಥವೇ ಪ್ರಧಾನವಾಗಿರುತ್ತದೆ. ಹೆಮ್ಮರ, ಹಿರಿದಾದ ಪ್ಲಸ್ ಮರ. ಪೂರ್ವೋತ್ತರ ಪದಗಳು ಲಿಂಗ, ವಚನ, ವಿಭಕ್ತಿಗಳು ಸಮಾನವಾಗಿದ್ದು ವಿಶೇಷಣ ವಿಶೇಷ ಸಂಬಂಧದಿಂದ ಕೂಡಿರುತ್ತದೆ. ಕೆಂದಾವರೆ, ಕೆಂಪಾದ ಪ್ಲಸ್ ತಾವರೆ. ಪೂರ್ವೋತ್ತರ ಪದಗಳು ಲಿಂಗ, ವಚನ, ವಿಭಕ್ತಿಗಳು ಸಮಾನವಾಗಿದ್ದು ವಿಶೇಷಣ ವಿಶೇಷ ಸಂಬಂಧದಿಂದ ಕೂಡಿರುತ್ತದೆ. ಕಣ್ದೆರೆ, ಕಣ್ಣನ್ನು ಪ್ಲಸ್ ತೆರೆ. ಪೂರ್ವ ಪದ ಮತ್ತು ಉತ್ತರ ಪದಗಳು ಅಂಶವಾಚಕವಾಗಿದ್ದು ಪೂರ್ವ ಪದದ ಅರ್ಥವೇ ಪ್ರಧಾನವಾಗಿರುತ್ತದೆ. ಮುಕ್ಕಣ್ಣ, 3 ಪ್ಲಸ್ ಕಣ್ಣುಗಳುಳ್ಳವ. 2 ಅಥವಾ ಹೆಚ್ಚು ಪದಗಳು ಸೇರಿದ್ದು ಆ ಪದದ ಅರ್ಥ ಮುಖ್ಯವಾಗಿರದೆ ಬೇರೊಂದು ಅರ್ಥ ಪ್ರಧಾನವಾಗಿರುತ್ತದೆ. ತಂಗಾಳಿ, ತಂಪಾದ ಪ್ಲಸ್ ಗಾಳಿ. ಪೂರ್ವೋತ್ತರ ಪದಗಳು ಲಿಂಗ, ವಚನ, ವಿಭಕ್ತಿಗಳು ಸಮಾನವಾಗಿದ್ದು ವಿಶೇಷಣ ವಿಶೇಷ ಸಂಬಂಧದಿಂದ ಕೂಡಿರುತ್ತದೆ. ಈ ಮನೆ, ಈ ಪ್ಲಸ್ ಮನೆ. ಪೂರ್ವ ಪದವು ಸರ್ವನಾಮ ಕೃದಂತಗಳಲ್ಲಿ ಒಂದಾಗಿದ್ದು ಉತ್ತರ ಪದದಲ್ಲಿರುವ ನಾಮಪದದೊಡನೆ ಕೂಡಿರುತ್ತದೆ. ಉದಾಹರಣೆಗಳಲ್ಲಿನ ಸಾಮಾನ್ಯ ಅಂಶಗಳನ್ನು ಗಮನಿಸಿ ನಿಯಮವನ್ನು ರಚಿಸಿ ಸಮಾಸವನ್ನು ಹೆಸರಿಸೋಣ. ಸಮಾಸ ಪದಗಳು: ನಿಯಮ ರಚನೆ, ಸಮಾಸದ ಹೆಸರು. ಕಾಲಿನಲ್ಲಿ ಪ್ಲಸ್ ನೋವು. ಪೂರ್ವ ಪದದ ಕೊನೆಯ ಅಕ್ಷರದಲ್ಲಿ ವಿಭಕ್ತಿ ಪ್ರತ್ಯಯವಿದ್ದು ಉತ್ತರ ಪದವು ನಾಮಪದವಾಗಿದ್ದು ಸಮಾಸವಾಗುವಾಗ ವಿಭಕ್ತಿ ಪದ ಬಿಟ್ಟು ಹೋಗುತ್ತದೆ. ತತ್ಪುರುಷ ಸಮಾಸ. ಹಿರಿದು ಪ್ಲಸ್ ಮರ. ಪೂರ್ವೋತ್ತರ ಪದಗಳು ಲಿಂಗ, ವಚನ, ವಿಭಕ್ತಿಗಳು ಸಮಾನವಾಗಿದ್ದು ವಿಶೇಷಣ ವಿಶೇಷ ಸಂಬಂಧದಿಂದ ಕೂಡಿರುತ್ತದೆ. ಕರ್ಮಧಾರಯ ಸಮಾಸ. ಕೆಂಪಾದ ಪ್ಲಸ್ ತಾವರೆ. ಪೂರ್ವೋತ್ತರ ಪದಗಳು ಲಿಂಗ, ವಚನ, ವಿಭಕ್ತಿಗಳು ಸಮಾನವಾಗಿದ್ದು ವಿಶೇಷಣ ವಿಶೇಷ ಸಂಬಂಧದಿಂದ ಕೂಡಿರುತ್ತದೆ. ಕರ್ಮಧಾರಯ ಸಮಾಸ. ಕಣ್ಣನ್ನು ಪ್ಲಸ್ ತೆರೆ. ಪೂರ್ವ ಪದ ಮತ್ತು ಉತ್ತರ ಪದಗಳು ಅಂಶವಾಚಕವಾಗಿದ್ದು ಪೂರ್ವ ಪದದ ಅರ್ಥವೇ ಪ್ರಧಾನವಾಗಿರುತ್ತದೆ. ಅಂಶಿ ಸಮಾಸ. 3 ಪ್ಲಸ್ ಕಣ್ಣುಗಳುಳ್ಳವ. 2 ಅಥವಾ ಹೆಚ್ಚು ಪದಗಳು ಸೇರಿ ಸಮಾಸವಾಗಿದ್ದು ಆ ಪದದ ಅರ್ಥ ಮುಖ್ಯವಾಗಿರದೆ ಬೇರೊಂದು ಪದದ ಅರ್ಥ ಪ್ರಧಾನವಾಗಿರುತ್ತದೆ. ಬಹುವ್ರೀಹಿ ಸಮಾಸ. ತಂಪಾದ ಪ್ಲಸ್ ಗಾಳಿ. ಪೂರ್ವ ಪದದ ಕೊನೆಯ ಅಕ್ಷರದಲ್ಲಿ ವಿಭಕ್ತಿ ಪ್ರತ್ಯಯವಿದ್ದು ಉತ್ತರ ಪದವು ನಾಮಪದವಾಗಿದ್ದು ಸಮಾಸ ಪದವಾಗುವಾಗ ವಿಭಕ್ತಿ ಪದ ಬಿಟ್ಟು ಹೋಗುತ್ತದೆ. ತತ್ಪುರುಷ ಸಮಾಸ. ಈ ಪ್ಲಸ್ ಮನೆ. ಪೂರ್ವ ಪದವು ಸರ್ವನಾಮ ಕೃದಂತಗಳಲ್ಲಿ ಒಂದಾಗಿದ್ದು ಉತ್ತರ ಪದದಲ್ಲಿರುವ ನಾಮಪದದ ಜೊತೆಗೆ ಕೂಡಿರುತ್ತದೆ. ಗಮಕ ಸಮಾಸ. ಚಟುವಟಿಕೆ 6 ಕಥೆಯನ್ನು ಓದಿ ವಿಭಕ್ತಿ ಪ್ರತ್ಯಯ ಮತ್ತು ಕಾರಕಾರ್ಥವನ್ನು ತಿಳಿಯೋಣ. ಕತೆ ಓದಿ ಈ ಪಟ್ಟಿಯನ್ನು ತುಂಬಿರಿ. ವಿಭಕ್ತಿಯ ಹೆಸರು, ವಿಭಕ್ತಿ ಪ್ರತ್ಯಯ, ನಾಮಪದ, ಕಾರಕಾರ್ಥ. ಪ್ರಥಮ ಹೂ, ಮಗಳು, ಕರ್ತೃ ಅರ್ಥ. ದ್ವಿತೀಯ ಅನ್ನು, ಆಸೆಯನ್ನು, ಕರ್ಮಾರ್ಥ. ತೃತೀಯ ಇಂದ, ತಂದೆಯಿಂದ, ಕಾರಣಾರ್ಥ. ಚತುರ್ಥಿ ಹೀಗೆ, ಕೊಟ್ಟಿಗೆ, ಸಂಪ್ರದಾನ. ಪಂಚಮಿ ದೆಸೆಯಿಂದ, ಪರಿಶ್ರಮದ ದೆಸೆಯಿಂದ, ಅಪದಾನ. ಷಷ್ಠಿ ಆ ಯುವತಿಯ ಸಂಬಂಧ. ಸಪ್ತಮಿ ಅಲ್ಲಿ, ಭೂಮಿಯಲ್ಲಿ, ಅಧಿಕರಣ. ನಿಮ್ಮ ಪಠ್ಯದಲ್ಲಿ ಇಷ್ಟವಾದ ಭಾಗವನ್ನು ಆರಿಸಿ ಅದರಲ್ಲಿ ಬರುವ ವಿಭಕ್ತಿ ಪದಗಳನ್ನು ಗುರುತಿಸಿ ಬರೆಯಿರಿ.
ಶಿಕ್ಷಣವು ಜೀವನದ ಅವಿಭಾಜ್ಯ ಅಂಗ. ಅದು ಮಾನವನನ್ನು ಪರಿಪೂರ್ಣತೆ ಹಾಗೂ ಸುಸಂಸ್ಕೃತಿಯತ್ತ ಒಯ್ಯುವ ಸಾಧನ ಮಾರ್ಗ. ಶಿಕ್ಷಣವು ಪ್ರಥಮವು ಮಾನವನನ್ನು ದ್ವಿತೀಯ ಅನ್ನು ಜೀವನದ ಷಷ್ಠಿ ಆ ನನ್ನ ಕಲಿಕೆ